Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಜನನಾಯಕ ಅಪ್ಪು ಟಿವಿ ಅವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು BR ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಅವರು 4ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಮತ್ತು ಸಮಾಜಕ್ಕೆ ತಮ್ಮ ಅಳಲು ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಅವ್ರ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಕೂಡ ಸಾಕಷ್ಟು 4 ವರ್ಷಗಳಿಂದ ಕೂಡ ಅವರು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಭಾಗವಹಿಸಿ ಅವರಿಗೆ ಹೆಚ್ಚಿನ ಒಂದು ಜನಸೇವೆ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹಾಗೆಯೇ ಯಾವಾಗ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಕೂಡ ನಮ್ಮ ಸಮಾಜದ ಒಂದು ಅಂಗ ಮತ್ತು ನಮ್ಮ ಸಮಾಜದ ಒಂದು ಹೊಣೆಗಾರಿಕೆ ಕೂಡ ಹೌದು. ಅದನ್ನು ತಾವೆಲ್ಲರೂ ಮಾಡಬೇಕು. ಹಾಗೆಯೇ ಅವರ ಒಂದು ಈ ಕಾರ್ಯಕ್ಕೆ ನಾವೆಲ್ಲರೂ ಸೇರಿ ಕೈಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಯಾರು ಇವರು ಕುಟುಂಬದವರು ನಾವು ಇಷ್ಟು ಕೊಟ್ಟಿದ್ವಿ, ನಮ್ಮದು ಇಷ್ಟು ಬ್ಯಾನರ್ ಬಿತ್ತು, ಇಷ್ಟು ಫೋಟೋ ಹಾಕಬೇಕು, ಇದರಲ್ಲಿ ನಮ್ಮಪ್ಪನ ಹೆಸರು ಬರಬೇಕು, ನಮ್ಮಮ್ಮನ ಹೆಸರು ಬರಬೇಕು ಅಂತಕ್ಕಂಥದ್ದು ಭಾವನೆಯೇ ಇಲ್ಲ ಇವರಿಗೆ. ಮುಸ್ಲಿಂ ಸಮುದಾಯದ ಸಮಾಜ ಸೇವಕ ಎಂ ಖಲೀಲ್ ಬಹುಶಃ. ಸರ್ ನಮಸ್ಕಾರ. ಜನನಾಯಕ ಅಪ್ಪು ಟಿವಿ ಈ ಚಾನಲ್ಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಜನನಾಯಕ ಅಪ್ಪು ಟಿವಿ ಅಂದರೆ ನಾನು ಲಾಸ್ಟ್ ಟೈಮ್ ಕೂಡ ನೀವು ಸನ್ಮಾನಗಳು ಮಾಡಿದ್ದೀರಿ, ಗುರುತಿಸಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂಥೇಳಿ. ಈ ಸಲವೂ ತಾವು ಏನು ಪ್ರಶಸ್ತಿ ತಗೊಂಡಿದ್ದಾರೆ ಅಂದರೆ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ ಮತ್ತು ಕರ್ನಾಟಕದ ಸರ್ಕಾರಿ ನೌಕರರು ಒಳ್ಳೆಯ ಅಧಿಕಾರಿಗಳು ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ಹುಡುಕಿ ಸನ್ಮಾನ ಮಾಡ್ತಾಯಿದ್ದೀರಾ. ಮತ್ತು ಈ ಹಳ್ಳಿ ಮಾತಿನಲ್ಲಿ ಹೇಳ್ಬೇಕಂದ್ರೆ ಸೂಲಗಿತ್ತಿಯರು ಅಂದರೆ ಗರ್ಭಿಣಿ ಆದಾಗ ಮೊದಲು ಡಾಕ್ಟ್ರುಗಳು ಇರಲಿಲ್ಲ. ಆ ಸಮಯದಲ್ಲಿ ಈ ಸೂಲಗಿತ್ತಿ ಅಂತಕ್ಕಂಥವರು ಆ ಡೆಲಿವರಿಗಳನ್ನು ಮಾಡ್ತಾಯಿದ್ರು. ಅವರು ಕೂಡ ನೀವು ಸುಮಾರು ಸಂಡೂರು ತಾಲೂಕಿನಲ್ಲಿ ಗುರುತಿಸಿ ಸುಮಾರು ಒಂದು 30ರಿಂದ 35 ಜನಕ್ಕೆ ತಾವು ಅದನ್ನು ಸನ್ಮಾನ ಮಾಡ್ತಾಯಿದ್ದೀರಾ. ಹಾಗೆ ಈ ಭಜನೆ ಮಾಡ್ತಕ್ಕಂಥ ಪ್ರತಿ ಒಳ್ಳೆ ಕಾರ್ಯಕ್ರಮಕ್ಕೂ ಭಜನೆ ಮಾಡ್ತಾರೆ, ಒಂದು ಸಾವು ಆದಾಗೂ ಭಜನೆ ಮಾಡ್ತಾರೆ. ಆ ಭಜನೆ ಕಾರ್ಯಕ್ರಮಗಳು ಪ್ರತಿ ಒಂದು ಊರಲ್ಲಿ ಒಂದೊಂದು ಊರಲ್ಲಿ ನೀವು ಭಜನೆ ಕಾರ್ಯಕ್ರಮ ಅಂದರೆ ಒಂದು ಹಳೆಯ ಕಾಲದಲ್ಲಿ ಒಂದು ಒಳ್ಳೆ ಏನಂತಾರೆ ಗಾನ ಅದು. ಅಂದರೆ ಆ ಭಜನೆ ಪದಗಳನ್ನು ಕೇಳ್ತಾ ಇದ್ದರೆ ರಾತ್ರಿ ಎಲ್ಲ ನಿದ್ದೆಗೆಡ್ತಾಯಿದ್ರು ಜನ. ಈಗಲೂ ಅದೇ ರೀತಿಯೂ ಇದೆ. ಆ ಜನ ಅವ್ರನ್ನೂ ಕೂಡ ಗುರುತಿಸಿದ್ದೀರ ತಾವು. ಅವ್ರನ್ನ ಗುರುತಿಸಿ ಅವ್ರಿಗೆ ಕೂಡ ನೀವು ಸನ್ಮಾನ ಮಾಡ್ತಿರೋದು ಭಾಳ ನನಗೆ ಸಂತೋಷ ಆಗ್ತಾಯಿದೆ. ತಾರನಗರ ಗ್ರಾಮದಲ್ಲಿ ಅಲ್ಲದೆ ಯಾವುದೇ ಒಂದು ಹಳ್ಳಿ ಗ್ರಾಮದವರು ಅರ್ಧ ರಾತ್ರಿ ಈ ಮನೆ ಬಾಗಿಲು ತಟ್ಟಿದರೆ ಅವರಿಗೆ ಕೈಲಾದಷ್ಟು ಸಹಾಯ ಸಹಕಾರ ಮತ್ತು ಹಸಿದಂಥ ಹೊಟ್ಟೆಗೆ ತುತ್ತು ಅನ್ನಕ್ಕೆ ಬರ ಇಲ್ಲತಕ್ಕಂಥ ಒಂದು ಕುಟುಂಬ. ಇವತ್ತು ಖಲೀಲ್ ಅವರು ಯಾವುದೇ ಒಂದು ಡಿಸಿಗ್ನೇಷನ್ ಇಲ್ಲದೇ ಇವತ್ತು ನಾನು ಆ ಅಧ್ಯಕ್ಷ ಈ ಅಧ್ಯಕ್ಷ ನಾವು ಭಾಳಷ್ಟು ಪಾರ್ಟಿಯಲ್ಲಿ ದುಡ್ದಿದ್ದೀವಿ ಅಂತಕ್ಕಂಥ ಎಲ್ಲಿ ಕೂಡ ಅವರು ಡೈಲಾಗ್ ಇಲ್ಲದೇ ಸಮಾಜ ಸೇವೆ ಅಂತಕ್ಕಂಥದ್ದನ್ನ ಮಂದಟ್ಟು ಮಾಡಿಕೊಂಡು ಇವತ್ತು ಹೆಜ್ಜೆ ಆಗ್ತಕ್ಕಂಥದ್ದು. ವಿಶೇಷವಾಗಿ ಸರ್ ನೀವೇನಾದರೂ ಮಾತಾಡಿ ಸರ್ ಅಂತ ಮೈಕ್ ಕೊಟ್ಟರೆ ಸರ್ ದಯವಿಟ್ಟು ಕೇಳಬೇಡಿ, ಅದು ನಾವು ಹೇಳ್ಕೊಬಾರ್ದು. ಆದರೂ ನಮ್ಮ ಹೆಸರು ಎಲ್ಲಿ ಹೇಳಿಬೇಡಿ, ನನಗೆ ಹಾರ ಹಾಕಬೇಡಿ ಅಂತಕ್ಕಂಥ ವ್ಯಕ್ತಿ ಖಲೀಲ್ ಅವರು. ಅವ್ರ ಸಹೋದರನ ಮಾತಾಡ್ಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಹಾಗಾದರೆ? ಇಲ್ಲಿ ಎಷ್ಟು 6 ಜನ ಮಕ್ಕಳು, ನಮ್ಮಪ್ಪ ಅಮ್ಮ, ಟೋಟಲ್ 8 ಜನ ಇದ್ದು ಸರ್. ಒಂದು ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಸರ್. ಆ ಟೈಮ್ನಲ್ಲಿ ಭಾರಿ ಕಷ್ಟ ಇತ್ತು ಸರ್. ಅಪ್ಪರೊಬ್ಬರೇ ದುಡಿಬೇಕು, ಇಷ್ಟು ಜನ ಹಾಕೊಂತ ತಿನ್ಬೇಕು, ಅಷ್ಟೊಂದು ಕಷ್ಟ ಇದ್ದಿತ್ತು ಸರ್ ಆ ಟೈಮ್ನಾಗೆ. ಅಷ್ಟು ಜನದ್ದು ಮತ್ತು ಅಕ್ಕರದ್ದು ಎಲ್ಲ ನಮ್ಮ ತಂಗಿ ಮದುವೆ ಮಾಡಿ ನಮ್ಮ ಎಲ್ಲ ಮದುವೆ ಮಾಡಿದ್ರು. ಭಾರಿ ಆ ಟೈಮ್ನಾಗ ಅಷ್ಟು ಕಷ್ಟ ಇತ್ತು ಸರ್. ಅದರಲ್ಲಿ ಸುಧಾರಿಸ್ಕೊಂಡು ಅಪ್ಪಾಜಿ ಮೇಂಟೈನ್ ಮಾಡ್ಕೊಂಡು ಹೋದ್ರು.
ಅದರಂಗೆ ಈಗ ನಮ್ಮ ಅಣ್ಣರು ಕೂಡ ಚೆನ್ನಾಗಿ ಎಲ್ಲರಿಗೂ ನೋಡ್ಕೊತ ಇದ್ದಾರೆ ಸರ್ ಮನೆಯಲ್ಲಿ. ನಾವು ಪಡೆದು ಕಷ್ಟಪಟ್ಟಿರೋದು ಕಣ್ಣು ಮುಂದೆ ನಾವು ನೋಡಿದ್ದೇವೆ ಸರ್. ಅಂತ ಇನ್ನೊಬ್ರಿಗೆ ಹಂಗೆ ಆ ಸಿಚುವೇಶನ್ ಇರಬಾರ್ದು, ಆ ನೋವು ಇರೋದು ನೋಡಿನೇ ಸ್ಪಂದನೆ ಮಾಡ್ತಿರೋದು ಸರ್ ಅಷ್ಟೇ. ನೀವು ಹೇಳ್ಬೋದಾಗಿತ್ತು, ಅಣ್ಣ ಯಾಕೆ ಬೇಕಣ್ಣ ನಮಗೆ ಊರು ಉಸುಬ್ರಿ ಆಗಬೇಕು, ಆರಾಮು ಅವತ್ತು ಕಷ್ಟಪಟ್ಟಿವಿ, ಇವತ್ತು ದುಡ್ಕೊಂಡು ತಿಂಬಾನ. ಯಾಕಂದರೆ ಇವತ್ತು ಜನಗಳು ಎಷ್ಟು ಮಾಡಿದ್ರೂ ಅನ್ನೋದು ಬಿಡಲ್ಲ, ಅವ್ರೇನು ಮಾಡ್ತಾರೆ ಅಂತ ಅಂತಾರೆ, ಬೇರೆ ಏನೋ ಕಲ್ಪನೆ ಕತೆ ಕಟ್ತಾರೆ. ನೀವು ಹೇಳ್ಬೋದಾಗಿತ್ತು, ಹೆಂಗೆ ಸಪೋರ್ಟ್ ಮಾಡಿದ್ರೆ? ಅದು ಜನ ಅನ್ನೋದು ಸೆಕೆಂಡರಿ ಸರ್. ಈಗ ಹೇಳ್ಬೇಕಂದ್ರೆ ನಾವು ಯಾರೇ ಹೇಳಿ ಬಿಡಲಿ ಮೇಲಿರೋ ದೇವ್ರು ಅಂತ ನೋಡ್ತಿರ್ತಾರೆ ಸರ್ ಒಂದು ಕಣ್ಣಿಂದ. ಈಗ ನಮಗೆ 4 ತುತ್ತು ಬಂದೈತಂದ್ರೆ 1 ತುತ್ತು ಕೊಟ್ಟರೆ ಏನು ದೊಡ್ಡ ಇದೇನಾಗಲ್ಲ ಸರ್. ಅವರು ನಮ್ಮ ಜೊತೆ ಒಂದು ಇದು ಇರ್ತದೆ, ಆ ಲೆಕ್ಕದಾಗ ಅಷ್ಟೇ ಸರ್. ಕೇಳೋದು ಅವಾಗಿಂದನೂ ಇತ್ತ? ಅವಾಗಿಂದನೂ ಇದೆ ಸರ್. ಅದು ನಮ್ಮ ಅಪ್ಪಾಜಿ ನಮ್ಮ ತಂದೆ ತಾಯಿಗಳು ಹಂಗೆ ಬೆಳೆಸ್ಕೊಂಬಂದಿರ್ತಾರೆ ಸರ್ ನಮಗೆ. ಈಗ ದೊಡ್ಡವರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಯಾರಿಗೆ ಹೆಂಗೆ ಕೊಡಬೇಕಂತ ಮೊದಲಿಂದನೂ ಬೆಳೆಸ್ಕೊಂಬಂದಿರ್ ಸರ್. ಅದೇ ರೀತಿ ನಾವು ಇದೆ ನಮ್ಮ ಮಕ್ಳಿಗೆ ಕೂಡ ಅದೇ ಕಲಿಸ್ತಾ ಇರೋದು ಸರ್. ಏನು ಇಷ್ಟೆಲ್ಲ ದಾನ ಧರ್ಮ ಮಾಡ್ತಾರೆ, ಇಷ್ಟೆಲ್ಲ ಮನೆಯಲ್ಲಿ ಖರ್ಚು ಮಾಡ್ತಾರೆ, ಯಾವುದೇ ಒಂದು ಶಾಲೆ ಇರಲಿ, ಯಾವುದೋ ಒಂದು ದೇವಸ್ಥಾನ ಇರಲಿ, ಯಾರ್ದು ಬಡವ್ರ ಮದುವೆ ಇರಲಿ, ಆಮೇಲೆ ನಿಮ್ಮ ವಿಶೇಷವಾಗಿ ನನಗೆ ಆಸಕ್ತಿ ಬಂದಿದ್ದರೆ ನಿಮ್ಮ ಸಮುದಾಯದ ಮುಂಜಿ ಕಾರ್ಯಕ್ರಮ ಕೂಡ ಸಹಾಯ ಮಾಡಿರ್ತಕ್ಕಂಥದ್ದು. ಇದಕ್ಕೆಲ್ಲ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಿ? ನಿಮ್ಮಮ್ಮವ್ರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅವರಿಗೆಲ್ಲ? ಯಾಕೆಪ್ಪ ಹಿಂಗೆಲ್ಲ ಮಾಡ್ತೀನಿ ಅಂತ ಏನು ಹೇಳಲ್ವ ಖರ್ಚು ಮಾಡಿದ್ರೆ? ಅದೇನಿಲ್ಲ ಸರ್, ಈಗ ಒಳ್ಳೇದು ಕೆಲಸ ಮಾಡಿದ್ರೆ ಯಾರಾದರೂ ಒಂದು ಅಪ್ಪರ್ ಸೈಟ್ ಬಂದೇ ಬರ್ತದೆ ನಿಮಗೆ. ಆ ಒಳ್ಳೇದು ಕೆಲಸ ಮಾಡಿದರೆ ಬೇರೆ ಮಾತು ಇನ್ನೇನಿದೆ ಸರ್. ಹೌದಾ? ಕೆಲವರು ನಮಗೆ ಇನ್ನೊಬ್ರು ಯಾರೋ ಕಾಣದ ಕೈಯಿಂದ ನಮಗೆ ಸಹಾಯ ಮಾಡಿರ್ತಾರೆ ಆ ಟೈಮ್ನ, ಆ ದಿನಗಳು. ಈಗ ಮುಂದೆ ನಾವು ಇನ್ನೊಬ್ರಿಗೆ ಮಾಡಿದ್ರೆ ಒಳ್ಳೇದಲ್ಲ ಸರ್ ನಮಗೆ ಕೂಡ. ಕೆಲವ್ರು ಹೇಳ್ತಾರೆ ಮತ್ತೆ ಇಷ್ಟೆಲ್ಲ ಒಳ್ಳೇದು ಮಾಡ್ತೀರಿ, ಎಲ್ಲಿ ಬ್ಯಾನರ್ ಹಾಕ್ಸಲ್ಲ ಸರ್ ಅವರು, ಎಲ್ಲಿ ಪಬ್ಲಿಕ್ ಬರಲ್ಲ ಅಂತ. ಈಗ ಬ್ಯಾನರ್ ಇಲ್ದೇ ಪಬ್ಲಿಕ್ ಹೆಂಗೆ ಗೊತ್ತಾಗ್ತದೆ ನಿಮಗೆ? ಸರ್ ಅದಕ್ಕೋಸ್ಕರ ಅಂತ ಬ್ಯಾನರಿಗೋಸ್ಕರ ಪಬ್ಲಿಷ್ ಮಾಡಿಸ್ಕೋಸ್ಕರ ನಾವು ಕೆಲಸ ಮಾಡಿಲ್ಲ. ನಮ್ಮ ಅಣ್ಣವ್ರು ಕೂಡ ಇಲ್ಲಿ ನಾವು ಮಾಡೋದಿಲ್ಲ ಸರ್. ನಮ್ದೇನು ಮನಸ್ಸಿನಿಂದ ಸ್ವಇಚ್ಛೆಯಿಂದ ಮಾಡ್ತಿರೋ ಸರ್ ಅಷ್ಟೇ. ಅದರಲ್ಲಿ ಕೂಡ ನಮಗೆ ಭಾಳಷ್ಟು ಆಸಕ್ತಿ ಬಂದಿದ್ದಂದರೆ, ಇವತ್ತು ಏನು ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಭಾಳಷ್ಟು ವೈಯಕ್ತಿಕವಾಗಿ ಅಥವಾ ಅವರ ಒಂದು ಪಂಚಾಯತಿ ಒಂದು ಅನುದಾನದಲ್ಲಿ ಕೂಡ ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಅವರು ಸೋದರರು ಹೇಳಿದಾಗೆ ಒಂದಿಷ್ಟು ಕೆಲಸಗಳನ್ನು ತಾವೇ ಸ್ವತಃ ಮಾಡಿಬಿಟ್ಟಿದ್ರು ಸರ್ ಅಂತ. ಏನು ಎಲೆಕ್ಟ್ರಿಕಲ್ ಒಂದು ವಿಷಯದಲ್ಲಿ ಕೂಡ ತಾವೇ ಕಂಬ ಏರಿ ಒಂದಿಷ್ಟು ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಸಹೋದರರು ಅಂತೇಳಿ. ಹೀಗಾಗಿ ಭಾಳಷ್ಟು ಒರಿಜಿನಾಲಿಟಿ ಸಮಾಜ ಸೇವೆ ಮಾಡ್ತಕ್ಕಂಥ ಮನುಷ್ಯ ಇವತ್ತು ನಮ್ಮ ಸಂಡೂರು ಭಾಗದಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣೋ ಥರ ಸಮಾಜ ಸೇವೆ ಮಾಡೋ ವ್ಯಕ್ತಿ ಅಂದರೆ ಖಲೀಲ್ ಅವರು ಅಂತಲೇ ಹೇಳ್ಬೋದು. ನಾವು ಅಂದರೆ 5ನೇ ಕ್ಲಾಸಿಂದ ನನಗೆ ಒಂದು ಚಟ ಸರ್, ಈ ಒಂದು ಏನೋ ಒಂದು ಮಾಡಬೇಕು ಅನ್ನೋದು. ಈ ನಾವು 5-6ನೇ ಕ್ಲಾಸಿಂದ ನಾವು ಛತ್ರಪತಿಯಲ್ಲಿ ಓದ್ಬೇಕಾದ್ರೂ ಆಗಿನಿಂದನೂ ನಾವು ಒಂದು ಲೀಡರ್ಗಿರಿ ಮಾಡ್ಕೊಂಬಂದಿರೋ ಶಾಲೆಯಲ್ಲಿ. ಹಂಗೆ ಬೆಳೀತಾ ಬೆಳೀತಾ ಏನಾಯಿತು, ನಾವು ಆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಆಗಿನ ಮಟ್ಟದಿಂದನೂ ಈಗಿನವರೆಗೂ ಯಾವುದೇ ಒಂದು ಪಕ್ಷ ಅಂತ ಬಂದಾಗ ನಾನು ಹೇಳ್ತಾ ಇರೋದು, ಈ ಬಡವರ ಬಗ್ಗೆ ರೈತರಿಗಾಗಿರ್ಬೋದು, ಉಳುವನೆ ಒಡೆಯ ಅಂತ ಕೊಡ್ತಕ್ಕಂಥದ್ದು, ಮತ್ತು ವಿಧವೆಯರಿಗೆ ವೇತನ ಕೊಡ್ತಕ್ಕಂಥದ್ದು, ಮತ್ತು ಆಗಿನ ಕಾಲದ ಇಂದಿರಾ ಗಾಂಧಿಯವರು ಬರಗಾಲ ಪರಿಸ್ಥಿತಿಯಲ್ಲಿ ಕೆಂಪು ಜೋಳಗಳನ್ನು ಕೊಟ್ಟು ಆಗಿನ ಪರಿಸ್ಥಿತಿ ಜೀವನ ನಡೆಸತಕ್ಕಂಥದ್ದು, ಮತ್ತು ಪ್ರತಿಯೊಂದು ಯಾವುದೇ ಆಗಿರಲಿ ಒಳ್ಳೆಯ ಮನೆಗಳು, ಆ ಮನೆಗಳು ತಂದಿರೋರೇ ಕಾಂಗ್ರೆಸ್ ಪಕ್ಷದವರು. ಇಲ್ಲಿವರೆಗೂ ನಾವು ನೋಡ್ತಾ ಬಂದಾಗ ಈ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ ಸರ್, ಒಂದು ಆಡಳಿತ ಅಂತ ಇದ್ದಾಗ ಸರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಆ ಪಕ್ಷ ಸರ್, ನೋಡಿದ್ದೀನಿ. ಇನ್ನೂ ಒಂದು ನಮ್ಮ ರಾಜಕೀಯವಾಗಿ ನಮ್ಮ ಸಂಡೂರು ತಾಲೂಕು ನಾನು ಒಂದು ಉದಾಹರಣೆ ಸರ್. ನಾವು ಓದ್ಬೇಕಾದ್ರೆ ಛತ್ರಪತಿ ಸ್ಕೂಲ್ ಹೈಸ್ಕೂಲ್ ಬಿಟ್ಟರೆ ಬೇರೆ ಸ್ಕೂಲೇ ಇರಲಿಲ್ಲ. ಒಂದು SRS ಹೈಸ್ಕೂಲ್ ಬಿಟ್ಟರೆ ಕುಮಾರಸ್ವಾಮಿ ಸ್ಕೂಲ್ ಇತ್ತು ಸರ್. ಕುಮಾರಸ್ವಾಮಿ 7th ಮಾತ್ರ, SLC ಅವೆಲ್ಲ ಇಲ್ಲ ಸರ್. ಗೌರ್ಮೆಂಟ್ ಸ್ಕೂಲ್ ಅಂದರೆ ಯಾವೂ ಇಲ್ಲ, ಗರ್ಲ್ಸ್ ಹೈಸ್ಕೂಲ್ ಬಿಟ್ಟರಾಗ. ಹಂಗಾಗಿ ಇವತ್ತಿನ ದಿನಗಳೇ ನಮ್ಮ ತುಕಾರಾಮ್ ಸರ್ ಅವರು ಭಾಳಷ್ಟು ಇಲ್ಲಿ ಕಾಲೇಜ್ಗಳನ್ನು ತಂದರು, ಶಾಲೆಗಳನ್ನು ತಂದರು, ರೋಡ್ಗಳು ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಹಾಸ್ಪಿಟ್ಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಜನಗಳು, ಅದಕ್ಕೂ ಕೂಡ ನಾವು ಎಲ್ಲ ಹೇಳಿದ್ದೀವಿ ಸಾಹೇಬರಿಗೆ. ಒಂದು ನಮ್ಮ ಮೇಡಮಿಗೆ ಆಗಿರಲಿ, ತುಕಾರಾಮ್ ಅನ್ನಪೂರ್ಣ ಮೇಡಮ್ ಅವರಿಗೆ ಮತ್ತು ಸಾರಿಗೂ ಹೇಳಿದ್ದೀವಿ. ಸರ್ ನಮಗೆ ಒಂದು ಕೊರತೆ ಇರ್ತಕ್ಕಂಥದ್ದು ಒಂದು ಬಸ್ ಸ್ಟ್ಯಾಂಡು ಮತ್ತು ಒಂದು ಆಸ್ಪತ್ರೆ ಅಂತ. ಸಾರ್ ಅದನ್ನು ಆಲ್ರೆಡಿ ಇದಾಗಿದೆ, ದಯಮಾಡಿ ಇನ್ನೊಂದು 2-3 ವರ್ಷದಲ್ಲಿ ಅದು ಕೂಡ ಪೂರ್ಣಗೊಳ್ಳುವ ಒಂದು ಮಟ್ಟಕ್ಕೆ ಬರ್ತಾಯಿದೆ ಅಂತ ನಮಗೆ ಅನಿಸ್ತದೆ. ಆಲ್ಮೋಸ್ಟ್ ಸಂಡೂರು ತಾಲೂಕು ಅಷ್ಟು ಬೆಳೆದಷ್ಟು ಇನ್ನೂ ಯಾವುದು ಬೆಳೆದಿಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು ವ್ಯಕ್ತಿ ಅಂದರೆ ಸರಳ ಸಾಮಾನ್ಯವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸರ್. ಫೈಲ್ ತೊಗೊಂಡು ನಾವು ಅವ್ರು ನೋಡ್ಕೊಂಡು ನಾವು ಕಲಿಬೇಕಾಗಿರೋದಿದೆ. ಕೆಲವೊಂದು ವೈಯಕ್ತಿಕ ಏನೇ ಇರ್ಬೋದು ಸರ್, ಯಾರೇ ನಾನು ರಾಜಕೀಯವಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಆದರೆ ಕೆಲಸ ಮಾಡೋದ್ರಲ್ಲಿ ಯಾರೇ ಆಗಿರಲಿ ಮಾಡಿದಾರೆ ಅಂತ ಹೇಳಬೇಕಾಗ್ತದೆ ಸರ್. ಅದೇ ರೀತಿ ನಾವು ನಮ್ಮ ಇವರು
ಮುಖ್ಯಮಂತ್ರಿ ಅಂದಾಗ ಯಡಿಯೂರಪ್ಪರನ್ನ ನೆನೆಸ್ಕೋಬೇಕಾಗ್ತದೆ. ಅವರು ಒಳ್ಳೆ ಕೆಲಸಗಳು ಮಾಡಿರೋರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿರೋರೆ. ಅದೇ ರೀತಿ ಆ ಥರ ಕೆಲಸ ಮಾಡ್ತಕ್ಕಂಥವ್ರು ಕೂಡ ನಮ್ಮ ತುಕಾರಾಮ್ ಸಾರು, ಅನ್ನಪೂರ್ಣ ಮೇಡಮ್ ಅವರು ಕೂಡ ಅದೇ ರೀತಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಂದ್ರೆ ಈ ರಾಜಕೀಯ ಅಂತ ಬಂದಾಗ ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಯಾರೇ ಆಗಿರ್ಬೋದು, ಯಾರೇ ಆಗಿರ್ಬೋದು ಸರ್. ತಾವು ಹೇಳಿದ್ರೆ ಯಡಿಯೂರಪ್ಪರದ್ದು ಹೌದು ಸರ್. ತಾವು ನಾವು ಯಡಿಯೂರಪ್ಪರನ್ನ ಯಾಕೆ ನೆನೆಸ್ಕೋಬೇಕಂದ್ರೆ ಅವರು ಕೂಡ ಜಾತೀಯವಾಗಿ ನಿರ್ತಕ್ಕಂಥ ರಾಜಕಾರಣಿ. ಯಾಕಂದರೆ ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಅವರು ಒಂದು ಸರ್ಕಾರಿ ನೌಕರರು ಇರ್ಬೋದು, ನಮ್ಮಪ್ಪರು ಕೂಡ ಒಬ್ಬ ಸರ್ಕಾರಿ ನೌಕರರು, ಅವರು ಕೂಡ ಯಾವುದೇ ಒಂದು ಇರಲಿ ಅವರು ಒಳ್ಳೆಯ ರಾಜಕಾರಣಿ ಅಂತ ನಾವು ಒಪ್ತೀವಿ ಸರ್. ರಾಜಕಾರಣಿಯಲ್ಲಿ ಅಂದರೆ ರಾಜಕೀಯವಾಗಿ ನಾನು ಮಾತಾಡ್ತಾ ಇಲ್ಲ, ವ್ಯಕ್ತಿತ್ವವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂಥ ನೆನೆಸ್ಬೇಕಾಗ್ತದೆ. ಸರ್ ಎಷ್ಟು ವರ್ಷದ ತಾವು ರಾಜಕೀಯಕ್ಕೆ ಇಳಿದ್ರಿ? ಸರ್ ನಾನು ಹೆಚ್ಚು ಕಮ್ಮಿ ನನ್ನ ಓಟು ಗೋರ್ಪಡೆಯವರಿಗೆ 2 ಸಲ ಹಾಕಿದ್ದೀನಿ. ಈಗ ಅಂದರೆ ಒಂದು 15ರಿಂದ 20 ವರ್ಷ ನನ್ನ ಒಂದು ಅದ್ರ ಜೊತೆಯಲ್ಲಿ ಸಿರಾಜ್ ಶೇಖ್ ಸಾಹೇಬ್ರವ್ರ ಜೊತೆಗೆ ನಾವು ಒನ್ನಟ ಇತ್ತು. ಆಮೇಲೆ ನಮಗೆ ರಾಜಕೀಯ ಗುರುಗಳಂದರೆ ನಮ್ಮ ನೂರುದ್ದೀನ್ ಮಾವ ಅಂತ ನಮ್ಮ ತಾರಾನಗರದಲ್ಲಿ ನೂರುದ್ದೀನ್ ಅವರು ಇದ್ದಾರೆ, ಗಡದ ರಮೇಶ್ ಅವರು ಇದ್ದಾರೆ, ಶಿವು MS, ಮತ್ತು ಲಕ್ಷ್ಮಣನವರು, ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಸಂಡೂರು ಭಾಗದಲ್ಲಿ ಇವರು ಇರ್ಬೋದು. ನಮಗಂತೂ ಮೇನ್ ನಾವು ನನ್ನ ಒಂದು ಅಭಿಪ್ರಾಯ ತುಕಾರಾಮ್ ಸಾರು ಮತ್ತು ಅನ್ನಪೂರ್ಣ ಮೇಡಮ್ ಅವರ ಒಂದು ಅಡಿಪಾಯ ಅಂದರೆ ಅವ್ರು ನಡ್ತಕ್ಕಂಥ ಒಂದು ಹಾದಿ ಚೆನ್ನಾಗಿದೆ, ಅದು ಒಂದು ನಾವು ಮೆಚ್ಚಿದ್ದೀವಿ ಸರ್. ಅವರು ಕೂಡ ನಮಗೆ ರಾಜಕೀಯ ಗುರುಗಳೇ ಸರ್. ತಾವು ಸಹಾಯ ಮಾಡೋದ್ರಿಂದ ಕಂಡಿಡ್ತಾರ ಅಥವಾ ರಾಜಕೀಯದಿಂದ ಮಾಡಿರ್ತಕ್ಕಂಥದ್ದನ್ನ ಯಾರು ನಿಮಗೆ ಜನಸಂಖ್ಯೆ ಯಾವುದು ಜಾಸ್ತಿ? ಇಲ್ಲ ಸರ್, ನನ್ನ ಒಂದು ಅಭಿಪ್ರಾಯ ಏನಂದರೆ ಜನಗಳಿಗೆ ನಾವು ಸ್ಪಂದಿಸ್ತೀವಲ್ಲ ಸರ್, ಅದ್ರ ಮೇಲೆ ಗುರುಸ್ತಾರೆ ಸರ್. ಯಾರೇ ಆಗಿರಲಿ ಒಂದು ಹಣಕ್ಕಾಗಲಿ ಸ್ಪಂದಿಸಿ ಅದನ್ನು ನೋಡಲ್ಲ ಸರ್ ಜನಕ್ಕೆ ನಾವು ಯಾವ ಥರ ಸ್ಪಂದಿಸದೆ ಮಾಡ್ತೀವಿ. ನಾವು ದುಡ್ಡಿದ್ರೇ ಸ್ಪಂದಿಸ್ತಾರ ಅಂತ ತಪ್ಪು ಸರ್. ಜನ ರಾಜಕೀಯನೇ ಇದ್ದರೆ ಸ್ಪಂದಿಸ್ತಾರೆ ಅನ್ನೋ ಅದನ್ನು ತಪ್ಪು ಸರ್. ನನ್ನ ಅನುಭವ ಸರ್ ನಾನು ಹೇಳೋದು. ರಾಜಕೀಯ ಐತೆ ಅವನಿಗೆ ಸ್ಪಂದಿಸ್ಬೇಕಂತ ಆ ಥರ ಜನ ಇಲ್ಲ ಸರ್, ತಪ್ಪು ನಮ್ಮ ಭಾವನೆ ಇಲ್ಲ. ನಾವು ಜನಗಳಿಗೆ ಯಾವ ಥರ ಸ್ಪಂದನೆ ಮಾಡ್ತೀವಿ. ಈಗ ತಾವು ಮಾಡಿದರೆ ಅಪ್ಪು ಜನ ಟಿವಿಯಿಂದ ಒಳ್ಳೆ ಕೆಲಸ ಇದು. ಇಂಥವೆಲ್ಲ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ಜನ ನಿಮ್ಮನ್ನ ಇದರಿಂದ ಆಯ್ಕೆ ಮಾಡ್ತಾರೆ. ನೀವು ರಾಜಕೀಯವಾಗಿ ಆಯ್ಕೆ ಮಾಡಲ್ಲ ನಿಮ್ಮನ್ನ. ಇಂಥವ್ರನ್ನೆಲ್ಲ ನಮ್ಮನ್ನ ಹೊರಗಡೆ ತರ್ತಾ ಇದ್ದಾರೆ, ಅದು ಸರ್ ಮೇನ್. ನನ್ನ ಭಾವನೆ ಕೂಡ ಅಷ್ಟೇ. ಅಂದ್ರೆ ಯಾವ್ದು ಪದವಿ ಇಂಪಾರ್ಟೆಂಟ್ ಅಲ್ಲ, ಪದವಿ ಇಂಪಾರ್ಟೆಂಟ್ ಅಲ್ಲ ಸರ್, ಮಾನವೀಯತೆ ಇಂಪಾರ್ಟೆಂಟ್. ಮಾನವೀಯತೆ ಒಬ್ಬ ಮನುಷ್ಯನಿಗೆ, ನನ್ನ ಎದುರುಗಡೆ ಬಂದ ವ್ಯಕ್ತಿಗೆ, ಮಗು ಆಗಿರ್ಬೋದು, 60ರಿಂದ 80 ವರ್ಷದ ವಯಸ್ಸಾದವರು ಬಂದ್ರೂ ನಾವು ಯಾವ ಥರ ಸ್ಪಂದಿಸಬೇಕು ಅದು ಇಂಪಾರ್ಟೆಂಟ್ ಸರ್. ಅವ್ರಿಗೆ ಸ್ಪಂದಿಸಿದ್ರೆ ಅವ್ರು ನಮಗೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಲ್ಲೇ ಗೊತ್ತಾಗುತ್ತೆ ಸರ್, ಅಲ್ಲೇ ಉತ್ತರ ಸಿಗುತ್ತೆ. ಬೇರೆ ಕಡೆ ಉತ್ತರ ಸಿಗೋ ಅವಶ್ಯಕತೆ ಇಲ್ಲ ಸರ್. ಅಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಸರ್. ಏನಾದ್ರೆ ನಾವು ಏನೋ ಕೊಡಲಿ, ಏನೋ ಸಹಾಯ ಮಾಡಲಿ, ಒಂದು 4 ಜನಕ್ಕೆ ಗೊತ್ತಾಗಬೇಕು. 4 ಜನಕ್ಕೆ ಗೊತ್ತಾಗೋದ್ರಿಂದ ನಾನು ಸ್ವಲ್ಪ ಪಬ್ಲಿಕ್ ಗೊತ್ತಾಗ್ತಕ್ಕಂಥ ಭಾವನೆ. ಅಂದರೆ ತಾವು ಇಷ್ಟೊಳ್ಳೆ ಸಮಸ್ಯೆ ಮಾಡಿದ್ರು ಕೂಡ ನಾವೇ ಪ್ರೆಷರ್ ಮಾಡಿ ನಿಮಗೆಲ್ಲ ಕೂಡಿಸಿ 2 ಸಾರಿ ನಿಮಗೆ ವಾಹಿನಿ ಮುಖಾಂತರ ಪರಿಚಯ ಮಾಡ್ತಾರೆ ವೀಕ್ಷಕರಿಗೆ. ಸರ್ ನಿಜನಾ ಇದು ನಿಜವಾಗ್ಲೂ ಪ್ರಚಾರ ಇಷ್ಟ ಇರಬೇಕಾದು? ಇಲ್ಲ ಸರ್, ನಾನು ಹೇಳೋದಿಷ್ಟೇ, ಪ್ರಚಾರ ಮಾಡೋದ್ರಿಂದ ದುಂದು ವೆಚ್ಚ ಅಂತಾರೆ. ನಾನೇನು ಹೇಳ್ತೀನಿ, ನೀವು ಹೇಳಿದ್ರಿ ಬ್ಯಾನರ್ ಹಾಕೋದ್ರಿಂದ 4ರಿಂದ 5 ಸಾವಿರ ಬೇಕು ಒಂದು ಬ್ಯಾನರ್. ಆ 5,000 ರೂಪಾಯಿ 2 ಬ್ಯಾನರ್ ಹಾಕಿದ್ರೆ 10,000 ಬೇಕು. ಆ 10,000 ರೂಪಾಯಿ ಬೇರೆ ಯಾರಿಗೋ ಬಡವರಿಗೆ ಒಂದಿಬ್ಬರಿಗೆ ಕೊಟ್ಟರೆ ಅವ್ರ ಜೀವನ ಪರ್ಯಂತ ನಮ್ಮನ್ನು ನೆನೆಸ್ತಾರೆ ಸರ್. ಯಾವುದೋ ಒಂದು ಫೋಟೋ ಹಾಕಿ ನಾನು ಬ್ಯಾನರ್ ಹೇಳಿದೆ, ನನ್ನ ಬ್ಯಾನರಿಗೆ ಒಂದು ವಿರೋಧ ಸರ್ ನಾನು. ಯಾಕಂದರೆ ಬ್ಯಾನರ್ಗಳಿಂದ ಕೆಲವೊಂದು ನೋಡಿದರೆ ತಾವೆಲ್ಲ ಜಗಳಗಳಾಗೋದು ಇವೆಲ್ಲ ಬೇಕಾ ಸರ್ ನಮಗೆ? ಅನವಶ್ಯಕತೆ ಅವೆಲ್ಲ. ಅಲ್ಲ, ತಾವೇನು ಹೇಳಿದ್ರಿ ಇವಾಗ ಅವ್ರು ನೆನೆಸ್ತಾರೆ ಸರ್ ಅಂತ ಹೇಳಿದ್ರೆ ಇದು ರಿಸಲ್ಟ್ ಸಿಗೋದು ಖಂಡಿತ ಸಿಗುತ್ತೆ ಸರ್. ಅವರು ನಮ್ಮ ಹತ್ರನೂ ಹೇಳಿಲ್ಲ ಅಂದ್ರೂ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥ ಜನಗಾಗಲಿ ಹೇಳ್ತಾರೆ, ಈ ವ್ಯಕ್ತಿ ಹಿಂಗೆ ಅಂತ. ನಮ್ಮ ಎದುರಿಗೆ ಹೇಳೋದು ಬೇಡ ಸರ್. ಅವ್ರು ಹಾಳು ಮಾಡಿ ಬಗ್ಲಾಗೆ ಇರ್ತಕ್ಕಂಥ ನೀವೇ ಹೋದ ಇವಾಗ ತಾರನಗರ ಬಂದಿರ, ನೀವು ಹೋಗಿ ಹಿಂಗೆ ಕಲಿಲ್ಲ ಅಂದರೆ ಹಿಂಗೆ ಅಂದರೆ ಅವ್ರು ಹೇಳ್ತಾರೆ. ನಾನು ಕೆಟ್ಟನಿದ್ರೆ ಕೆಟ್ಟನಾಗಿ ಹೇಳ್ತಾರೆ, ಒಳ್ಳೆನಾದ್ರೆ ಒಳ್ಳೆನಂತ ಹೇಳ್ತಾರೆ. ಅಲ್ಲೇ ಉತ್ತರ ಸಾಕು. ಒಳ್ಳೇದು ಕೆಟ್ಟದಕ್ಕೆ ರಿಸಲ್ಟ್ ಬಂದೇ ಬರುತ್ತೆ ಸರ್, ಆಟೋಮೆಟಿಕ್ ಸಿಗುತ್ತೆ. ನಾನು ರಾಜಕೀಯವಾಗಿ ರಿಸಲ್ಟ್ ತಗೋಬೇಕು, ರೊಕ್ಕ ಕೊಟ್ಟು ಖರ್ಚು ತಗೊಂಡು ಅವೆಲ್ಲ ಇಲ್ಲ ಸರ್. ಜನಗಳು ಏನಿದ್ರು ನೇರವಾಗಿ 10 ನಿಮಿಷದಲ್ಲಿ ಆ ಉತ್ತರ ಸಿಗುತ್ತೆ ನಿಮಗೆ. ಸ್ವಲ್ಪ ನಾವು ಸಮೀಕ್ಷೆಗೆ ಹೇಳಿದಾಗ ತುಮಟಿ ಲಕ್ಷ್ಮಣ್ ಅವ್ರದ್ದು ನಿಮ್ಮದೊಂದು ಇಬ್ಬರದ್ದು ವಿಚಾರದಲ್ಲಿ ಸರಿಯಾದ ಕೂಲಿ ಸಿಕ್ಕಿಲ್ಲ ಅವರಿಗೆ ರಾಜಕೀಯದಲ್ಲಿ ದುಡಿದ್ರೆ. ಲಕ್ಷ್ಮಣನವರಿಗೆ ಅವರು ಆ ಭಾಗದಲ್ಲಿ ನಮ್ಮ ತೋರಣಗಲ್ ಹೋಬಳಿ ಇರ್ಬೋದು, ಚೋರ್ನೂರು ಹೋಬಳಿ ಇರ್ಬೋದು, ಲಕ್ಷ್ಮಣನವರು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಅವ್ರು ಲಕ್ಷ್ಮಣನ ಹೆಸರು ಹೇಳಿದರೆ ಸಾಕು, ಜನ ಬರ್ತಾರೆ. ಅವರು ಮದುವೆಗಳು ಮಾಡಿದ್ದಾರೆ, ಮತ್ತು ಗುಡಿ ಗೋಪುರಗಳನ್ನು ಕಟ್ಟಿಸಿದ್ದಾರೆ. ಅವರು ಕೂಡ ಇವತ್ತು ದಿನದಲ್ಲಿ ಯಾರೇ ಒಂದು ಸಾವಾಗಿರ್ಬೋದು, ಒಳ್ಳೇದಾಗಿರ್ಬೋದು, ಏನೇ ಆದ್ರೂ ಸ್ಪಂದನೆ ಮಾಡ್ತಾರೆ ಸರ್. ಅವ್ರಿಗೆ ಸಿಕ್ಕಿಲ್ಲ ಅಂತ ನೋವು ಇದೆ, ಇಲ್ಲ ಅಂತಲ್ಲ. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಪದವಿ ನೀಡಲಿ ಅಂತ ನನ್ನೊಂದು ಬೇಡಿಕೆ ಇದೆ.
ಅವ್ರಿಗೆ ಒಂದು ಒಳ್ಳೆ ಪದವಿ ಸಿಗಲಿ, ಅದೇ ರೀತಿ ಇನ್ನು ಮುಂದೆ ವರೀಲಿ ಅಂತ ನನ್ನ ಒಂದು ಆಸೆ ಇದೆ. ಅವ್ರು ನಾವು ಆಸೆ ಇಟ್ಕೊಂಡಿದ್ವಿ ರಾಯಚೂರು ಭಾಗದಲ್ಲಿ ಅವರೊಂದು MLA ಆಗ್ತಾರೆ ಅಂತ. ಅಲ್ಲಿ ಅಚಾತುರವಾಗಿ ಇದಾಯಿತು. ಮುಂದಿನ ದಿನಗಳಲ್ಲಿ ಅವ್ರಿಗಿದೆ ಸರ್, ಅವ್ರು ಖಂಡಿತವಾಗಿ MLA ಆಗ್ತಾರೆ ಅನ್ನೋ ಒಂದು ಭಾವನೆ ಇದೆ ನನಗೆ. ಏನು ತಾವು ಕೂಡ ರಾಜಕೀಯದಲ್ಲಿ ಪಳಗಿದವರು, ಭಾಳಷ್ಟು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ರಿ. ಎಲ್ಲೇ ಒಂದು ಕಡೆ ಸ್ವಲ್ಪ ಸಾರ್ವಜನಿಕವಾಗಿ ಇವ್ರಿಗೂ ಕೂಡ ZP ಒಂದು ಒಲ್ದು ಬಂದರೆ ಒಳ್ದು ಬರೋದು ಒಳಿತು ಅಂತಕ್ಕಂಥದ್ದು ಕೂಡ ಅಲ್ಲಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಅದು ದೇವರು ಸರ್, ಅದು ಪಕ್ಷದ ಹೈಕಮಾಂಡ್ ಅಂದರೆ ನಮ್ಮ ಪಾರ್ಟಿಯ ಮುಖಂಡರು ಏನು ತೀರ್ಮಾನ ಮಾಡ್ತಾರೋ, ಜನ ಏನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಸರ್. ಅದು ನಮಗೇನು ಇಂಟ್ರೆಸ್ಟೆಡ್ ಇಲ್ಲ. ನಾವೇನು ಹಿಂಗೆ ಇಷ್ಟೇ ನಮ್ಮ ಸಹಾಯ ಮಾಡ್ಕೊಂಡು ಹೋಗೋದು ನನಗೊಂದು ಭಾಳ ಆಸೆ ಇದೆ. ಅದು ಒಲಿದು ಬಂದಾಗ ಅದು ಅದೇನಂತಾರ ಬಯಸದೆ ಬಂದ ಭಾಗ್ಯ ಅಂದ ಹಾಗೆ ಅದೇನಾದರೂ ಬಂದಾಗ ನೋಡೋಣ ಸರ್. ಒಂದು ತಮ್ಮ ಕುಟುಂಬದ ಬಗ್ಗೆ ಭಾಳಷ್ಟು ಆಕರ್ಷಣೆ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮದಲ್ಲ, ಭಾಳಷ್ಟು ಈ ತಾರನಗರದಲ್ಲಿ ಅಥವಾ ತಮಗೆ ಪರಿಚಯ ಇರ್ತಕ್ಕಂಥವ್ರು ಬಂಧು ಬಾಂಧವರು ಒಂದು ಒಗ್ಗಟ್ಟು ಈ ಕುಟುಂಬದಲ್ಲಿ ಸೋದರರು ಇವತ್ತಿಗೂ ಒಂದು ಒಗ್ಗಟ್ಟಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಸರ್, ನಮ್ಮ ತಮ್ಮನವರು ಇರ್ಬೋದು, ನಮ್ಮ ತಂಗಿಯವರು ಆಗಿರ್ಬೋದು, ನಾವು 6 ಜನ ಟೋಟಲ್ ಕುಟುಂಬದಲ್ಲಿ. ನಮ್ಮ ತಂದೆಯವರು ತೀರ್ಕೊಂಡಾಗಲೇ ನಮ್ಮ ತಾಯಿಯವರು, ನಮ್ಮ ತಂದೆಯವರು ತೀರ್ಕೊಂಡಾಗ ನಾನೇ ಯಜಮಾನಿಕೆಯನ್ನು ತೆಗೆದುಕೊಂಡಾಗ ಇವತ್ತಿನವರೆಗೂ ನಮ್ಮ ತಮ್ಮರಾಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನ ಯಾವುದೇ ಒಂದು ಮಾತನ್ನು ಹಾಕದೆ ಅವರು ನನ್ನ ಮಾತಿನ ಮೇಲೆ ನಡೀತಾರೆ ಸರ್. ಕುಟುಂಬ ನಮ್ಮದು ಅವಿಭಾವ ಕುಟುಂಬ, ನಮ್ಮದು ಒಳ್ಳೆ ಕೂಡಿ ಇರ್ತಕ್ಕಂಥ ಕುಟುಂಬ ಅಂತ ನನಗೆ ಒಂದು ಆಸೆ. ನನಗೆ ಕೂಡಿರೋದು ಭಾಳ ಆಸೆ ಸರ್. ಕೂಡಿರ್ತಕ್ಕಂಥ ಕುಟುಂಬ ಯಾವತ್ತಿಗೂ ಅದೇನಂತಾರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಆ ಸೇರಲ್ಲಿ ತುಂಬಿರ್ತಕ್ಕಂಥ ಕಾಳು ಚೆಲ್ಲಲ್ಲ ಸರ್. ಆ ಚೆಲ್ಲಿದ್ರೆ ಏನಾಗುತ್ತೆ, ಅದು ಇದಾಗುತ್ತೆ, ಬರೆಯೋದಾಗುತ್ತೆ. ಆ ಥರ ಆಗಬಾರ್ದು ಅನ್ನೋ ಒಂದು ಭಾವನೆ ನನಗೆ. ಎಷ್ಟು ಮಟ್ಟಿಗೆ ಸಮಾಧಾನ ಇದೆ ಖಲೀಲ್ ಅವರಿಗೆ ಪ್ರಚಾರ ಇಲ್ದೇ ಭಾಳಷ್ಟು ಬಡವರಿಗೆ ಕೈ ಹಿಡಿತೀರಿ, ಭಾಳಷ್ಟು ಎಲ್ಲೇ ಒಂದು ಕಡೆ ಅರ್ಧಕ್ಕೆ ಮನೆ ಕಟ್ಟಿರೋ ಕೂಡ ತಾವು ಪೂರೈಸಿರ್ತಕ್ಕಂಥದ್ದು, ಕೈ ಗೊತ್ತಾಗದೆ ಕೆಲಸ ಮಾಡಿರ್ತಕ್ಕಂಥದ್ದು ಸರ್. ಅವು ಹೇಳ್ಬಾರ್ದು ಸರ್, ನಾನು ಹೇಳಕ್ಕೆ ಇಷ್ಟಪಡಲ್ಲ. ಏನು ಸಮಾಧಾನ ಸಿಗುತ್ತೆ ನಿಮಗೆ? ನನಗೇನೋ ಒಂಥರ ಅದು ಯಾರೋ ಒಂದು ಕಷ್ಟ ನಾವು ನಾನು ಹೇಳಿದೆ ಸರ್ ನಿಮಗೆ ಲಾಸ್ಟ್ ಸಂಚಿಕೆಯಲ್ಲಿ ಕೂಡ, ನಾವು ಕಷ್ಟವನ್ನು ದಾಟಿ ಬಂದಿದ್ದೀವಿ. ನಾವು ಕೂಡ ನಮ್ಮ ಅಪ್ಪರಿಗೆ ಹೇಳಿದ್ದೆ ನಾನು ಲಾಸ್ಟ್ ಟೈಮು, 200 ರೂಪಾಯಲ್ಲಿ ಜೀವನ ನಡೆಸಿರ್ತಕ್ಕಂಥವ್ರು. ಇವತ್ತಿನ ದಿನದಲ್ಲಿ ನಾವು ಈ ಮಟ್ಟಕ್ಕೆ ಇರೋಕ್ಕೆ ನಮ್ಮ ಅಪ್ಪ ಮತ್ತು ನಮ್ಮ ತಾಯಿಯವರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ, ಈ ಭಾಗದಲ್ಲಿ ಜನಗಳ ಒಂದು ಭಾಳ ಆಶೀರ್ವಾದ ಇದೆ ನನಗೆ. ಜನಗಳು ನಮಗೆ ಆಶೀರ್ವಾದನೇ, ಅವನು ಏನು ಮಾಡಿದಾನ ಅದು ಮುಖ್ಯ ಅಲ್ಲ ಸರ್. ಜನವರ ಒಂದು ಆಶೀರ್ವಾದ ಏನಿದೆಯಲ್ಲ ಸರ್, ಒಳ್ಳೇದಾಗಲಿ ಅಂತಕ್ಕಂಥದ್ದು ಅವ್ರ ಬಾಯಲ್ಲಿ ಬರ್ತದಲ್ಲ, ಅದೇ ನನಗೆ ಇವತ್ತಿನ ದಿನದಲ್ಲಿ ಈ ಮಟ್ಟಕ್ಕೆ ಬೆಳೆಯಕ್ಕೆ ಕಾರಣ. ಖಲೀಲ್ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ ಮುಂದೆ ಏನಾಗ್ತಿದ್ರು ಅಂತ ಕನಸು, ಸಮಸ್ಯೆ ಮಾಡ್ತಾ ಇದ್ರ ಅಂತ ಮಾಡ್ತಾ ಇದ್ದೆ ಸರ್. ನನ್ನ ಗುಣನೇ ನನ್ನ ಒಂದು ಅದೇ ಒಂದು ಹುಚ್ಚು ಸರ್. ಅದು ಎಲ್ಲರಿಗೂ ಒಂಥರ ಇದೆ. ಕೆಲವರಿಗೆ ಪಾನ್ ಪರ್ಗ್ ಹಾಕೋದು, ಕೆಲವರಿಗೆ ಸಿಗರೇಟ್ ಸೇದೋ ಹುಚ್ಚು, ಟೀ ಕುಡಿಯೋ ಹುಚ್ಚು, ಕೆಲವರಿಗೆ ಏನೋ ಒಂದು ಹುಚ್ಚಿರ್ಬೋದು. ನನಗೆ ಯಾವ ಥರ ಹುಚ್ಚಿಲ್ಲ. ಈ ಒಂದು ಹುಚ್ಚು ಒಂದು ಸಮಾಜ ಸೇವೆ ಮಾಡೋದು ಒಂದು ಚಟ ಮತ್ತು ಒಂದು ರಾಜಕೀಯ ಒಂದು ಚಟ ಸರ್. ಅದೊಂದೇ ನನಗೆ, ಬೇರೆ ಏನಿಲ್ಲ ಸರ್. ಏನಾದರೂ ಇಷ್ಟು ವರ್ಷ ಸಮಾಜ ಸೇವೆಯಲ್ಲಿದ್ರಿ ಅಥವಾ ರಾಜಕೀಯದಲ್ಲಿದ್ರಿ, ಏನಾದರೂ ಒಂದು ಕೊರಗಿದೆ ಸರ್, ಇಂಥ ಕೆಲಸ ಆಗಿಲ್ಲ ಸರ್, ಅದು ಒಂದು ನೋವು ಇದೆ. ನನಗೆ ನೋವಿದೆ ಸರ್. ನನಗೆ ಏನಿಲ್ಲ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಭಾಳಷ್ಟು ಕೆಲಸಗಳು ಆಗೋವಿದೆ ಸರ್. ನಮ್ಮ ಊರಲ್ಲಿ ಒಂದು ತೇರಿಲ್ಲ, ತೇರು ಮಾಡಿಸ್ಬೇಕನ್ನೋದು ಒಂದು ಭಾಳ ಆಸೆ. ಒಂದು ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಸ್ಮಶಾನ ಇಲ್ಲ. ಆ ಸ್ಮಶಾನವನ್ನು ಯಾವುದೇ ರೀತಿಯಿಂದಾಗಲಿ ಒಂದು ಸ್ಮಶಾನ, ಒಳ್ಳೆಯ ಒಂದು ಸ್ಮಶಾನ ಮಾಡಬೇಕು ನಮ್ಮ ತಾರನಗರದಲ್ಲಿ. ಮತ್ತು ಮೇನ್ ಇವೆರಡು ಇದೆ ಸರ್ ದೊಡ್ಡದು. ಇನ್ನೂ ಒಂದು ಊರಲ್ಲಿ ಕೆಲವೊಂದು ಚರಂಡಿಗಳ ಕೆಲಸಗಳು ಸರಿಯಾಗಿ ಇಲ್ಲ. ಚರಂಡಿಗಳು ಅವನ್ನ ಒಳ್ಳೆ ಚೆನ್ನಾಗಿ ಮಾಡಬೇಕು. ಪವರ್ ಕಟ್ ಏನಿಲ್ಲ ಸರ್, ಚೆನ್ನಾಗಿದೆ. ಕರೆಂಟಿನ ಏನು ಸಮಸ್ಯೆ ಅಂತ ಸಣ್ಣ ಪುಟ್ಟ ಮಾಮೂಲು. ಈ ಗ್ರಾಮ ಪಂಚಾಯತಿಯಿಂದ ಆಗ್ತಕ್ಕಂಥ ಕೆಲಸ ಭಾಳ ಇದಾವೆ ಸರ್. ಅದು ನನ್ನ ಒಂದು ಆಸೆ ಇದೆ. ದಯಮಾಡಿ ನಮ್ಮ ತಾರನಗರ ಗ್ರಾಮಕ್ಕೆ ಒಂದು ಸುವರ್ಣ ಗ್ರಾಮ ಮಾಡಬೇಕನ್ನೋ ಒಂದು ಭಾಳ ಆಸೆ ಇದೆ ಸರ್.